ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನಮ್ಮ ಮನೇಲಿ ನಾವು ಯಾವ ರೀತಿ ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓನ್ ಮಾಡ್ತೈತೆ ಅಪ್ಪ, ಏನು ಮಾಡ್ತೈತೆ ಚಿನ್ನ ಮೇಲೆ ಇಲ್ಲಿ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು. ಹ್ಯಾಪಿ ಯುಗಾದಿ. ಇವು ಕೆಂಜ್ಗಾವೆ, ಕೆಂಜ್ಗಾವೆ, ಹುಷಾರು, ಕಚ್ಬಿಡ್ತವೆ ನೋಡಿ. ನನ್ನ ಮೇಲೆ ಹೋಯ್ತೈತೆ. ಚೇಮ ಇನ್ನೊಂದು ಕಾಲು ಗೆಜ್ಜೆ ಅಲ್ಲ ಬೈಲಿ ಇಲ್ಲಿ. ನೀನು ಹಾರ ಕಟ್ಟೈತಾ ಇದೆಯಾ? ತೋರಣ ಕಟ್ತಾ ಇದೆಯಾ ನೀನು? ನೀನು ಕಟ್ಟು. ಅಪ್ಪ ಏನು ಮಾಡ್ತೈತೆ? ಅವಳ್ದು ಏನು ಮಾಡ್ತಾ ಇದೆಯಾ? ಅದೇನು ಮಾಡ್ತೈತಪ್ಪ? ಏನಂತಾರೆ? ಎಲ್ಲಿಗೆ ಹಾಕಕ್ಕೆ ಗೊತ್ತಿಲ್ವಂತೆ. ಇವಳು ಬಾಯಿಗೆ ಹಾಕೊಂಡ್ಲು. ಚಿನಿಮಾ ಎಷ್ಟು ಕೊಡ್ತೀನಿ ಏಟೋ? ಸೊ ಗೈಸ್, ತೋರಣ ಎಲ್ಲ ಹಾಕಾದ್ಮೇಲೆ ಬಾಗಿಲಿಗೆ ನೆಕ್ಸ್ಟು ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಹರಳೆಣ್ಣೆ ಅಂತೀವಿ ನಮ್ಮ ಕಡೆ, ಕೈ ಎಣ್ಣೆ ಅಂತೀವಿ. ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳಿಗೆ ಅಪ್ಲೈ ಮಾಡಿದೆ. ಸೊ ನನ್ನ ಮಗ ಬಂದ್ಬಿಟ್ಟು ಅಪ್ಪನ ಹತ್ರ ಹಚ್ಚಿಸ್ಕೊತೀನಿ ಅಂತ ಹಚ್ಚಿಸ್ಕೊತಾ ಇದ್ದಾನೆ. ನಿಂತ್ಕೊಬಿಡು ವಿಶ್ವ, ಬೇಡ ಬಾ, ಹೊರಗಡೆ ಹೋಗ್ಬಾರ್ದು. ಬೈಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೆ. ಹಾಗೆ ಮಧ್ಯದಲ್ಲಿ ತಿಂಡಿಗೂ ಕೂಡ ಕಲಿಸ್ಕೊತಾ ಇದ್ದೀನಿ. ತಿಂಡಿ ಆಲ್ರೆಡಿ ರೆಡಿ ಮಾಡಿದ್ದೆ. ಪುಳಿಯೋಗರೆ ಗೊಜ್ಜು ಮಾಡಿ, ರೈಸ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲನೂ ಕಲಸಿಟ್ರೆ ಪೂಜೆ ಮಾಡಿದ ತಕ್ಷಣ ಹಾಕ್ಕೊಡ್ಬೋದು ಪ್ಲೇಟಿಗೆ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊಂಡಿದ್ದೆ. ನೆಕ್ಸ್ಟ್ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಆಯಿತು. ಕಲಿಸ್ಬಿಟ್ಟು ಎಲ್ರಿಗೂ ತಿಂಡಿನ ಹಾಕೊಟ್ಬಿಟ್ಟು ಹೊಟ್ಟೆ ಶೀತ ಆಯ್ತಾ? ಪಾಪ ಅವನು ನಮ್ಮ ಜೊತೆನೇ ಇಸ್ಕೊಂಡು. ಕರ್ಪೂರ ಇಲ್ಲ ಐತೆ. ಬೈಗೆ ಹಾಕೊಬಿಡು, ನಂಬ್ಕೊಬಿಡ್ಬೇಕು. ಹಂಗೆ ಮಾಡಬಾರ್ದು. ಒಂಚೂರು ಬೆಲ್ಲ ಕೊಡು, ಒಂಚೂರು ಬೆಲ್ಲ ಕೊಡು, ಒಂಚೂರು ಬೆಲ್ಲ ಕೊಡಿ. ಹೋಮ್ ಮಾಡು ಚಿನ್ನ ಮೇಲೆ ನೋಡು, ಹೋಮ್ ಮಾಡು. ಈಗ ಎದ್ದವಳೆ ಗೈಸ್. ಪೂಜೆ ಎಲ್ಲ ಮಾಡಿ ಆದಮೇಲೆ ತಿಂಡಿ ತಿಂದಿದ್ದು 12 ಗಂಟೆ ಆಯಿತು.
ತಿಂಡಿ ಎಲ್ಲ ತಿಂದಾದಮೇಲೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊತಾ ಇದ್ದೆ. 1 ಗಂಟೆ ಆಗೇ ಹೋಯಿತು. ಸೊ ನಮ್ಮ ಮನೆಯವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಹಾಗಾಗಿ ಬೇಗ ಅಡುಗೆನೂ ಕೂಡ ಆಯಿತು. ನಾನು ಹಬ್ಬದ ಅಡುಗೆ ಬಂದು ಒಬ್ಬಟ್ಟು, ಕಾಳು ಗೊಜ್ಜು, ಕೋಸಂಬರಿ, ಅನ್ನ, ಒಬ್ಬಟ್ಟು, ಸಾಂಬಾರು ಇಷ್ಟನ್ನು ಮಾಡಿದ್ದೆ. ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂದರೆ ಮೇನ್ ಈ ಮೈದಾ ಹಿಟ್ಟು ಕಲಿಸ್ಕೊಳ್ಳೋದು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಆವಾಗಲೇ ನೀಟಾಗಿ ಒಬ್ಬಟ್ಟು ತಟ್ಟಕ್ಕೆ ಸರಿ ಹೋಗುತ್ತೆ. ಸೊ ಹಾಗೆಯೇ ಕಾಳುಗೊಜ್ಜು ಕೂಡ ರೆಡಿ ಆಯಿತು. ಸೊ ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕಡಲೆಕಾಳು, ಬಟಾಣಿ ಮತ್ತು ಹೆಸರು ಕಾಳನ್ನ ನೆನೆ ಹಾಕಿದ್ದೆ ನೈಟೇನೆ. ಸೊ ಒಂದು ವಿಷಲ್ ಕೂಗಿಸ್ಕೊಂಡೆ ಅಷ್ಟೇ. ಮತ್ತು ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಯಿತು. ರೆಸಿಪಿ ಏನು ನಾನು ಶೇರ್ ಮಾಡ್ಕೊಂಡಿಲ್ಲ. ಸೊ ಹಾಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ರೆಸಿಪಿನೂ ತೋರಿಸ್ತೀನಿ ಅಂತ ಅಂದರೆ ಲೆಂತಿ ವಿಡಿಯೋ ಹೋಗ್ಬಿಡುತ್ತೆ. ಮತ್ತು ಅಷ್ಟು ಟೈಮು ಇರಲಿಲ್ಲ, ನಾನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಊಟ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಹೂರಣನೂ ಕೂಡ ಅಲ್ಲಿ ರೆಡಿ ಇದೆ. ನೋಡಿ ಗೈಸ್ ಹೆಂಗಂತ ಪಪ್ಪಿ ಕೊಡು. ಇಲ್ಲಿ ಚಿನಿಮಾ, ಓ ಬಾಯ್ 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 ಮಾಡ ದೊಡ್ಡಮ್ಮ ಮನೆಗೆ. ಇವನಿಗಂತೂ ನಾನು ಟಿ ವಿ ಆಫ್ ಮಾಡಿರ್ತೀನಿ, ಹೋಗೋ. ಇಲ್ಲಿ ಚಿನಿಮ್ಮ, ಹಾಂ ಚಿನಿಮಾ ಬಂದು ನನ್ನ ಸಿಸ್ಟರ್ ಫೋನ್ ಮಾಡಿದರು. ಹುಡುಗರೆಲ್ಲ ಇದ್ದಾರೆ, ಆಟ ಆಡಿಸ್ತಾರೆ, ಕರ್ಕೋಬಾ ಅಂತ. ಸೊ ಹಾಗಾಗಿ ಚಿನಿಮಾನ ಅಲ್ಲಿ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನ, ಸಾಂಬಾರು, ಕಾಳು ಗೊಜ್ಜು ಎಲ್ಲ ರೆಡಿ ಆಗಿತ್ತು. ಒಬ್ಬಟ್ಟು ಮಾತ್ರ ತಟ್ಟೋದು ಬಾಕಿ ಇತ್ತು ಅಷ್ಟೇ. ಸೊ ಅಷ್ಟರಲ್ಲಿ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು ಅಂತ. ಕೋಸಂಬರಿಗೆ ಇವಾಗ ಉಪ್ಪಾಕಿ ಮಿಕ್ಸ್ ಮಾಡೋದು, ಊಟ ಮಾಡೋಣ ಅಂದ್ಬಿಟ್ಟು. ಏನು ಮಿಸ್ ಆಯಿತು ಅಂದರೆ ಹಬ್ಬದ ಊಟ ಅಂದರೆ ಬಾಳೆ ಎಲೆ ಇರಬೇಕು, ಚೆನ್ನಾಗಿರೋದು. ಸೊ ಬಾಳೆ ಎಲೆ ಮಿಸ್ ಆಯಿತು. ಟೈಮು ಬೇರೆ ಆಗೋಗ್ಬಿಟ್ಟಿತ್ತು. ಈಗ ತಂದೆ ಎಲ್ಲ ಮಾಡೋದು ಲೇಟ್ ಆಗುತ್ತೆ, ಅಲ್ಲೇ 4 ಗಂಟೆ ಆಗೋಗಿತ್ತು. ಸೊ ಅದಕ್ಕೋಸ್ಕರ ತಟ್ಟೆಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಬಡಿಸ್ಕೊತಾ ಇದ್ದೀನಿ.
ಒಬ್ಬಟ್ಟು ಕಾಳುಗೊಜ್ಜು ಕೋಸಂಬರಿ ಹಾಕೊಂಡು ಫಸ್ಟಿಗೆ ಊಟ ಮಾಡಿದೆ, ನೆಕ್ಸ್ಟ್ ಅನ್ನ ಸಾಂಬಾರು ಹಾಕೊಂಡು ಊಟ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆಲ್ಲ ನೋಡುತ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.